ಏ ಆದ್ಯಾ, ನಾನು ಹೇಳಿದ್ದೇನು ನೀನ್ ಮಾಡ್ತಿರೋದೇನು? ನಾನು ಕೊಟ್ಟಿದ್ದ ಚಾಕೆಲ್ಲ ಮರ್ತು ಹೋಗ್ತಾ ಇದೀಯಾ? ನಾನು ಮಾತಾಡಿದ್ರು ಕೇಳಿಸ್ಕೊಳ್ತೇನೆ, ಆಕಳಿಸ್ತಾ ಇದೆಯಾ ಇಲ್ಲಿ? ನಾನು ಮಾತಾಡ್ತಾ ಇರೋದು ಗೋಡೆ ಜೊತೆಗೆ ಕಿಟಕಿ ಜೊತೆಗೆ ಅಲ್ಲ ಕಣೆ, ನಿನ್ ಜೊತೆಗೆ. ಏಯ್ ಏನೇ, ನಾನು ಹೇಳಿದ್ದು ನಿನ್ಗಲ್ವಾ? ಬೆಳಗ್ಗೆ ಆಗೋ ಅಷ್ಟರಲ್ಲಿ ಈ ಮನೆಯಲ್ಲಿ ನಿನ್ ಚಿಕ್ಕ ಗುರ್ತು ಇರಬಾರ್ದು ಅಂತ ಹೇಳಿದ್ದೆ ತಾನೆ? ಮರ್ತು ಹೋಗ್ಬಿಟ್ಯಾ? ಓ, ಸಾರಿ ಹೇಳಿ ಇದನ್ನ ಸರಿ ಮಾಡ್ಬೋದು ಅಂತ ಅನ್ಕೋತಾ ಇದೀಯಾ? ಇವತ್ತು ಮಾತ್ರ ನಿನ್ನ ಕ್ಷಮಿಸಲ್ಲ ಕಣೆ. ನಾನಿಷ್ಟು ಜೋರ ಕಿರ್ಚಾಡ್ತಾ ಇದ್ರು ವಿಗ್ರಹ ತರ ನಿಂತ್ಕೊಂಡಿದ್ಯಲ್ಲೇ. ಯಾಕೆ ಮನೆ ಬಿಟ್ಟು ಹೋಗಿಲ್ಲ? ಯಾಕೆ ಅಂತ ಮಾತಾಡೆ. ಹೇಯ್, ನಾನು ಹೋಗಲ್ಲ. ಈಗೇನ್ ಮಾಡ್ತೀಯಾ? ಏನ್ ಮಾಡ್ತೀನ ಅಂದ್ರೆ, ನನ್ ಫೋನಲ್ಲಿರೋ ವಿಡಿಯೋ ಬಗ್ಗೆ ಮರ್ತು ಹೋಗ್ಬಿಟ್ಟೆ ಅನ್ಸುತ್ತೆ ಅಲ್ವಾ? ನಿನ್ ಕಣ್ಣಿಗೆ ಪೆದ್ದಿ ತರ ಕಾಣಿಸ್ತಾ ಇದ್ದೀನಾ? ಇವಾಗ ಈ ವಿಡಿಯೋ ತೋರಿಸಿದ್ರೆ ಏನಾಗುತ್ತೆ ಅಂತ ಗೊತ್ತು ಅಲ್ವಾ? ಏನ್ ನಡೆಯುತ್ತೆ? ಏನೇ ಇಷ್ಟು ಪೊಗಳ್ ಮಾತಾಡ್ತಾ ಇದ್ಯಾ? ಈಗ ವಿಡಿಯೋನ ಎಲ್ಲರಿಗೂ ತೋರ್ಸು ಅಂತ ಇದ್ಯಾ? ಆಮೇಲೆ ನಿನ್ ಜೀವನ ಏನಾಗುತ್ತೆ ಅಂತ ಗೊತ್ತಾ ನಿನಗೆ? ನೀನ್ ಈ ಮನೆ ಬಿಟ್ಟು ಹೋಗೋದಲ್ಲ, ಈ ಮನೆ ಜನನೇ ನಿನ್ನ ಕತ್ತು ಹಿಡಿದು ಆಚೆ ತಳ್ತಾರೆ. ಓ ಹೌದಾ? ಹಾಗಾದ್ರೆ ಹೋಗಿ ತೋರ್ಸು. ಓ, ಎಲ್ಲದಕ್ಕೂ ಸಿದ್ಧವಾಗೇ ನಿಂತ್ಕೊಂಡಿದ್ಯಾ ಅಂತ ಅನ್ಸುತ್ತೆ. ಎಷ್ಟೇ ಅವಮಾನ ಆದ್ರೂ ಇಲ್ಲೇ ಇರಬಹುದು ಅಂತ ಅನ್ಕೊಂಡಿದ್ಯಾ? ಈ ವಿಡಿಯೋ ತೋರಿಸಿ ನಿನ್ ಹಲ್ ಉದುರು ಹೋಗೋ ಹಾಗೆ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಚಾರುನೇ ಅಲ್ಲ ಕಣೆ. ಹೇಳ್ದೆ ತಾನೆ, ನಿನ್ಗೆ ಇಷ್ಟ ಬಂದಿದ್ದನ್ನ ಮಾಡ್ಕೊ. ನಾನು ಈ ಮನೆಯಿಂದ ಹೋಗಲ್ಲ. ಅನಾವಶ್ಯಕವಾಗಿ ಏನೇನೋ ಮಾತಾಡ್ದೆ ಅನ್ಕೋ, ಹಲ್ಲು ಉದ್ರೋಗ್ಬಿಡುತ್ತೆ. ಎಷ್ಟು ಕೊಬ್ಬೆ ನಿನಗೆ! ಇವಾಗ್ಲೇ ತೋರಿಸ್ತೀನಿ ಇರು. ಎಲ್ಲೋಯ್ತಪ್ಪ? ಎಲ್ಲೋಯ್ತು ವಿಡಿಯೋ? ಎಲ್ಲೋಯ್ತು? ಚಾರು, ಏನಾಯ್ತು? ವಿಡಿಯೋ ಮಿಸ್ ಆಗಿದ್ಯಾ? ಅಂದ್ರೆ ನೀನೇ ಡಿಲೀಟ್ ಮಾಡಿದ್ಯಾ ಅಲ್ವಾ? ಹಾ, ನಿನ್ನ ಹತ್ರ ಇದ್ರೆ ಅದು ಒಳ್ಳೇದಲ್ಲ ಅಂತ ಡಿಲೀಟ್ ಮಾಡ್ಬಿಟ್ಟೆ. ನನ್ನ ಹೊರಗಡೆ ಕಳಿಸ್ಬಿಡ್ತೀನಿ ಅಂದೆ ಅಲ್ವಾ? ಹೋಗು, ನಿನಗಿಷ್ಟ ಬಂದ ಹಾಗೆ ಮಾಡ್ಕೋ. ಹೋಗು. ನೀನು ಆ ವಿಡಿಯೋ ನಿನ್ನ ಹತ್ರ ಇರೋವರೆಗೂ ಅಷ್ಟೇ ನಿನ್ನ ಆಟಗಳು. ಈಗ ಆ ವಿಡಿಯೋನೇ ಇಲ್ಲ ಅಂದಾಗ ನಾನು ಯಾಕೆ ಹೆದರ್ಕೋಬೇಕು? ಹಾಗಿದ್ರೆ ಆ ವಿಡಿಯೋನ ಡಿಲೀಟ್ ಮಾಡಿದ್ಯಾ ಅಂತ ಹೇಳ್ತೀನಿ. ಹೋಗು, ಹೇಳ್ಬಿಡು. ನಿನ್ ಮಾತನ್ನ ಯಾರು ನಂಬ್ತಾರೋ ನಾನು ಕೂಡ ನೋಡ್ತೀನಿ. ಏನು, ನಾನು ಈ ಮನೆಯಿಂದ ಹೊರಟೋಗ್ಬೇಕಾ? ನನ್ನ ಹತ್ರನೇ ಕಾಫಿ ಮಾಡಿಸ್ತೀಯಾ? ಈಗೇನ್ ಮಾಡ್ತೀಯ ಚಾರು? ನೀನು ಹೀಗೆ ಬ್ಲ್ಯಾಕ್ ಮೇಲ್ ಮಾಡ್ದೆ ಅಂತ ಸೀನು ಹತ್ರ ಒಂದೇ ಒಂದ್ ಮಾತು ಹೇಳ್ದೆ ಅನ್ಕೋ, ಏನಾಗತ್ತೆ ಅಂತ ನೀನೇ ಯೋಚನೆ ಮಾಡು. ಆದ್ರೆ ನಾನ್ ಹಾಗೆ ಮಾಡಲ್ಲ. ಯಾಕೆ ಅಂದ್ರೆ ನನಗೆ ನಿನ್ನ ಹಾಗೆ ಸ್ವಾರ್ಥವಾಗಿ ಯೋಚನೆ ಮಾಡೋದು ಬರೋದೇ ಇಲ್ಲ. ಈ ಮನೆಯಲ್ಲಿ ಎಲ್ಲರ ಜೊತೆ ಸಂತೋಷವಾಗಿರ್ಬೇಕು ಅಂತ ಅನ್ಕೋತಿದ್ದೀನಿ.
ನಾನು ಯಾರಿಗೋಸ್ಕರ ಇಲ್ಲಿ ಉಳ್ಕೊಂಡಿದ್ದೀನಿ ಅನ್ನೋದು ನಿನಗೆ ಅನಾವಶ್ಯಕ. ಹೋಗು, ನೀನ್ ಹೋಗಿ ಸೀನುನ ಮದ್ವೆ ಮಾಡ್ಕೊ. ನನ್ನ ವಿಷಯದಲ್ಲಿ ತಲೆ ಹಾಕದೆ ಅನ್ಕೋ, ನಿನ್ನ ಜೀವನಾನೇ ತಲೆ ಕೆಳಕಾಗ್ಬಿಡತ್ತೆ. ನೆನಪಿಟ್ಕೋ. ಏನಮ್ಮ ಅವಳು ಏನೇನೋ ಹೇಳಿ ಕೊನೆಗೆ ಹೀಗೆ ಮಾಡ್ಬಿಟ್ಲು. ಅವಳೊಬ್ಳು ಬರ್ಲಿ, ಇವತ್ತು ವಿಚಾರಿಸ್ಕೊತೀನಿ. ನೆನ್ನೆ ನಮ್ಮ ಮುಂದೆ ಅವಳು ಗಡಗಡ ಅಂತ ನಡ್ಗೋ ಹಾಗೆ ಮಾಡಿದ್ಯಲ್ಲೇ, ಆದ್ರೆ ಇವತ್ತು ಒಂಚೂರು ಭಯ ಭಕ್ತಿ ಇಲ್ಲದೆ ರಾಜರೋಷವಾಗಿ ಓಡಾಡ್ತಾ ಇದ್ದಾಳೆ ನಮ್ ಕಣ್ಮುಂದೆ. ಇಲ್ಲ ಬಿಡಿ ಅತ್ತೆ, ತಾಯಿ ಇಲ್ದೇ ಇರೋ ಹುಡುಗಿ, ತಂದೆ ಆಸ್ಟ್ರೇಲಿಯಾದಲ್ಲಿದ್ದಾರೆ, ಒಂಟಿಯಾಗಿ ಬದುಕ್ತಾ ಇದ್ದಾಳಲ್ವಾ. ಹೋಗ್ಲಿ ಪಾಪ ಅಂತ ನಾನೇ ದಯೆ ತೋರಿಸಿ ಏನಂದೆ ಇನ್ನೊಂದ್ಸಲ ಹೇಳು. ಅಂದ್ರೆ ಮನುಷ್ಯ ಅಂದ್ಮೇಲೆ ತೊಟ್ಟು ಮನ್ಸಿರ್ಬೇಕು ಅಂತ ಹೇಳ್ತಾರಲ್ವಾ ಚಿಕ್ಕಮ್ಮ, ಆ ತೊಟ್ಟು ಮನ್ಸಿಂದಾನೇ ಕ್ಷಮಿಸ್ಬಿಟ್ಟೆ. ಅವಳು ನನ್ನ ಕಾಲಿಗೆ ಬಿದ್ದು ರಿಕ್ವೆಸ್ಟ್ ಮಾಡ್ಕೊಂಡ್ಲು ಅತ್ತೆ. ಸಾಕ್ ನಿಲ್ಸೆ. ನೀನೋ ನಿನ್ ಮುಖನೋ, ನಮ್ ಕೈಲೇ ಆಗ್ಲಿಲ್ಲ ಅಂದ್ರೆ ನಿನ್ ಕೈಲಿ ಏನೇ ಆಗತ್ತೆ. ನಾನ್ ಮೊದ್ಲೇ ಅನ್ಕೊಂಡಿದ್ದೆ ಇದೆಲ್ಲ 3 ದಿನ ಸಂಭ್ರಮ ಅಂತ. ನೀನ್ ಸೇರಾದ್ರೆ ಅವಳು ಸವಾ ಸೇರು ಕಣೆ. ಇನ್ನವಳನ್ನ ಕಳ್ಸಕ್ಕೆ ನಿನ್ನಿಂದ ಆಗಲ್ಲ. ನಿನ್ ಮುಖಕ್ಕೆ ಒಡವೆಗಳು ಬೇರೆ. ಹಾಗಲ್ಲ ಅಜ್ಜಿ. ಮುಚ್ಚೆ ಬಾಯಿ. ನೀನ್ ಕಳಿಸ್ಬಿಡ್ತಿ ಅಂತ ತುಂಬಾ ಆಸೆ ಇಟ್ಕೊಂಡಿದ್ದೆ. ನೀನ್ ಕಳಿಸ್ಬಿಟ್ರೆ 10,000 ಜಾಸ್ತಿ ಕೊಡೋಣ ಅನ್ಕೊಂಡಿದ್ದೆ. ನನ್ನ ಆಸೆನೆಲ್ಲ ಮಣ್ಪಾಲ್ ಮಾಡ್ಬಿಟ್ಟಿಯಲ್ಲೇ. ಕುಣಿಲಾರ್ದವಳು ನೆಲ ಡೊಂಕು ಅನ್ನೋ ಹಾಗೆ ಒಳ್ಳೆ ಸೊಸೆ ಸಿಕ್ಕಿದಾಳ್ ಕಣೆ ನಿನ್ಗೆ. ಸರಿ ಬಿಡಿ ಅತ್ತೆ, ಇವಾಗ ಎಷ್ಟ್ ಹೇಳಿ ಏನ್ ಲಾಭ? ಯಾವ್ದು ಏನೇ ಆದ್ರೂ ಅವಳಿ ಮನೇಲಿ ಮತ್ತೆ ಉಳ್ಕೊಂಡ್ಲಲ್ಲ, ಅವಳ ಬಗ್ಗೆ ಯೋಚನೆ ಮಾಡ್ಬೇಕು ಫಸ್ಟ್. ಆದ್ಯಾ 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 ನಾನೇ. ಏನಾಯ್ತು ಆದ್ಯಾ? ಏನ್ ಯೋಚಿಸ್ತಾ ಇದ್ಯಾ? ಹೇಳು, ಏನ್ ಯೋಚಿಸ್ತಾ ಇದ್ದೆ? ಏನೂ ಇಲ್ಲ. ಏನು ನಾಚಿಕೆ ಪಡ್ತಿದ್ಯಾ? ಏನೋ ಇದೆ, ಹೇಳು 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 ಹೇಳು. ಏನಿಲ್ಲ. ಏನಿಲ್ವಾ? ಹೇಳು 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 ಹೇಳ್ತೀನಿ. ನಾನು ನೀನು ಪ್ರೀತಿಲ್ ಬಿದ್ದಿದ್ದೀನಿ. ಏನು? ನಿನಗೆ ಪ್ರೀತಿ ಆಗಿದ್ಯಾ? ಹೌದು. ಆದ್ಯಾ, ಪ್ರೀತಿಸಿದ್ರೆ ಹೇಗಿರತ್ತೆ? ಒಂದು ಪೌರ್ಣಮಿ ದಿನ ಚಂದ್ರನ್ ನೋಡ್ತಾ ಕುರ್ಚಿ ಹಾಕೊಂಡು ಕೂತಿರೋ ಹಾಗನ್ಸುತ್ತೆ. ಹೌದಾ? ಆಮೇಲೆ ರೆಕ್ಕೆ ಇರೋ ಕುದುರೆ ಮೇಲೆ, ಹಸಿರಾದ ಹೊಲಗಳ ಮೇಲೆ
ವಿಹರಿಸ್ತಿರೋ ಹಾಗನ್ಸುತ್ತೆ. ಆಮೇಲೆ ಗೊತ್ತಿಲ್ಲದೆ ಇರೋ ಪ್ರಪಂಚನ ನನಗೋಸ್ಕರ ಸೃಷ್ಟಿಸಿದ ಹಾಗಿರುತ್ತೆ. ಆದ್ಯಾ, ನೀನ್ ಇಷ್ಟೊಂದು ಡೀಪ್ ಲೆವೆಲ್ ಇದ್ಯಾ? ನನಗಂತೂ ನಂಬೋಕೆ ಆಗ್ತಾ ಇಲ್ಲ. ಹೇಳು, ಆ ಹುಡುಗ ಯಾರು? ಹ, ಎಲ್ರೂ ಒಪ್ಸಿ ನಿನ್ ಮದ್ವೆನ ನಾನೇ ಮಾಡಿಸ್ತೀನಿ. ಬೇಡ ಬಿಡು ರಾಜಲಕ್ಷ್ಮಿ, ನೀನು ನಮ್ಮ ಮದ್ವೆನ ಮಾಡೋಕ್ಕಾಗಲ್ಲ. ಯಾಕಾಗಲ್ಲ ಆದ್ಯಾ? ನೀನು ನನಗೋಸ್ಕರ ಎಷ್ಟೆಲ್ಲ ಮಾಡಿದ್ಯಾ. ನಾನು ನೀನ್ ಪ್ರೀತಿಸಿರೋ ಹುಡುಗನ್ ಜೊತೆ ಮದ್ವೆ ಮಾಡ್ಸಲ್ವಾ? ಹೇಳು. ಏನು ನಿನ್ ಸ್ವಂತ ತಂಗಿ ಅಂತ ಹೇಳ್ದೆ? ಈ ತಂಗಿ ಮೇಲೆ ನಿನಗೆ ನಂಬಿಕೆನೇ ಇಲ್ವಾ? ಇದೇ. ಹಾಗಾದ್ರೆ ಆ ಹುಡುಗ ಯಾರು? ಅವರು ಇದೇ ಊರಲ್ಲಿ ಇದ್ದಾರೆ. ಹ, ಇದೇ ಊರಲ್ಲ? ಇನ್ನೇನು ನಿಶ್ಚಿತಾರ್ಥ ಆದ ಹಾಗೇನೆ. ನಮ್ಮ ಅಪ್ಪನೇ ನಿನ್ ಮದ್ವೆ ಮಾಡಿಸ್ತಾರೆ. ಹೌದು, ಆ ಹುಡುಗನ ಹೆಸರೇನು? ಅವ್ರ ಹೆಸರು ಹೇಳು ಹೇಳು ಹೇಳು. ಅವರ ಹೆಸರು ನೀನು ತುಂಬಾ ಸಾರಿ ಕೇಳೇ ಇರ್ತೀಯ. ಹಾಗಾದ್ರೆ ನಿನ್ ಮದ್ವೆ ಆದ ಹಂಗೆ. ಹೆಸರೇನು ಹೇಳು. ಹೆಸರು ಹೆಸರು ರಾಮಾಪುರ. ಏನು ರಾಮಪುರನ? ಅಂದ್ರೆ ನೀನ್ ಪ್ರೀತಿಸ್ತಾ ಇರೋದು ಈ ಊರನ್ನ? ಹೌದು ರಾಜಲಕ್ಷ್ಮಿ, ಈ ಊರನ್ನ, ಈ ಊರಲ್ಲಿರೋ ಈ ಮನೇನ, ನಿಮ್ ಮನೇಲಿರೋ ದೊಡ್ಡಮ್ಮನ ದೊಡ್ಡಪ್ಪನ ಬಿಟ್ಟು ವೆಂಕಟರಾಮಯ್ಯ, ಶಿವರಾಮ್ ಚಿಕ್ಕಪ್ಪ, ಆಮೇಲೆ ಸೀನುನ. ಓಹೋ. ಎಲ್ಲರಿಗಿಂತ ಹೆಚ್ಚಾಗಿ ನಿನ್ನ. ಥ್ಯಾಂಕ್ ಯು ಆದ್ಯಾ, ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದೆ. ಅಷ್ಟಕ್ಕೂ ಈ ಊರಿಗೂ ನಿನ್ನ ಪ್ರೀತಿಗೂ ಸಂಬಂಧನೇ ಇಲ್ಲ. ಯಾಕಿಲ್ಲ? ಪೌರ್ಣಮಿ ಚಂದ್ರ ಅಂದರೆ ನನ್ನ ಮಮ್ಮ. ನಾನು ಎಲ್ಲಿಗೆ ಹೋದರೂ ನನ್ನ ಮಮ್ಮ ನನಗೆ ಕಾಣಿಸ್ತಾನೆ ಇರ್ತಾರೆ. ಹಸಿರಾದ ಹೊಲ ಅಂದರೆ ಈ ಊರು. ಓಹೋ, ಈ ಊರಾ? ಈ ಊರು ನನಗೆ ಸ್ವಂತ ಊರಾಗ್ಬಿಟ್ಟಿದೆ. ಹೊಸ ಪ್ರಪಂಚ ಅಂದರೆ ಈ ಮನೆ. ಓ, ನನ್ನ ಲೈಫ್ ಸ್ಟೈಲ್ನೇ ಬದಲಾಯಿಸಿದೆ. ಇದನ್ನೇ ಲವ್ ಫೀಲಲ್ಲಿ ಹೇಳ್ದೆ. ಹೌದಾ? ನಾನೆಲ್ಲೋ ನೀನು ಯಾರನ್ನೋ ಪ್ರೀತಿಸ್ತಿದ್ಯಾ ಅನ್ಕೊಂಡ್ಬಿಟ್ಟೆ. ತುಂಬಾ ಚೆನ್ನಾಗಿದೆ ಆದ್ಯಾ. ಬರ್ತೀನಿ. ಹಾ. ಇವೆಲ್ಲ ನನ್ನ ಫೀಲಿಂಗ್ಸ್ ಆದ್ರೆ ನನ್ನ ಹಾರ್ಟ್ ಮಾತ್ರ ಸೀನುನೆ.
ಅತ್ತಿಗೆ ಏನಾಯ್ತು ಅತ್ತಿಗೆ? ಏನಿಲ್ಲ ಪದ್ಮ, ನೀನೇನೋ ಕೆಲಸ ಮಾಡ್ತಿದ್ದೆ ಅಲ್ವಾ, ಮಾಡ್ಕೊ. ಬಾರೋ ನನ್ ಜೊತೆ. ಏನಾಯ್ತು ಅತ್ತೆ? ಏನೋ ಇದು ನೀನ್ ಮಾಡ್ತಿರೋ ಕೆಲಸ? ನಿನಗೆ ನಾನು ಅವತ್ತೇ ಹೇಳ್ದೆ ಅಲ್ವಾ, ಆದ್ಯನ ಕಡೆ ನೋಡ್ ಕೂಡ್ದು ಅಂತ. ಮತ್ಯಾಕೋ ಆದ್ಯನ್ ಫೋಟೋ ಇಟ್ಕೊಂಡು ತಿರುಗ್ತಾ ಇದ್ಯಾ? ಅದು ಅತ್ತೆ. ಸೀನು, ಏನು ಇದು? ನಿನಗೆ ಒಂದು ಸಾರಿ ಹೇಳಿದ್ರೆ ಅರ್ಥ ಆಗೋದಿಲ್ವಾ? ನಾನ್ ನೋಡ್ದೆ ಸರಿ ಹೋಯ್ತು. ಒಂದ್ ವೇಳೆ ನಿಮ್ಮಮ್ಮನೋ ಇಲ್ಲ ಮನೇಲಿರೋರು ಯಾರಾದ್ರೂ ಈ ಫೋಟೋ ನೋಡಿದ್ರೆ ಏನಾಗ್ತಿತ್ತು ಗೊತ್ತಾ? ಆದ್ಯನ್ನ ಎಲ್ರ ಮುಂದೆನೂ ಒಬ್ಳು ಅಪರಾಧಿಯಾಗಿ ನೋಡ್ಬಿಡ್ತಿದ್ರು. ಆದ್ಯ ಅವಮಾನನ ತಡ್ಕೊಳಕ್ಕಾಗ್ದೆ ಹೊರಟೋಗ್ತಾ ಇದ್ಲು ಕಣೋ. ಅದು ನಿನಗ್ ಸಂತೋಷನಾ? ಇಲ್ಲ ಅತ್ತೆ. ಇನ್ನೇನೋ ಮತ್ತೆ, ಏನೋ ನೀನ್ ಮಾಡಿದ ಕೆಲ್ಸ? ಆದ್ಯನ್ನ ಪ್ರೀತಿಸ್ಬೇಡ ಅಂತ ನಾನು ಹೇಳ್ದೆ ತಾನೆ. ನೀನ್ ಈ ರೀತಿ ಹುಚ್ಚ ಕೆಲ್ಸನ ಮಾಡ್ತಾ ಹೋದ್ರೆ ಈ ಮನೇಲಿ ಏನ್ ನಡೆಯುತ್ತೆ ಅಂತ ಗೊತ್ತೇನೋ ನಿನ್ಗೆ? ಬೃಂದಾವನದ ಹಾಗಿರೋ ಈ ಮನೆ ಅಶೋಕ್ ವನದ ಹಾಗೆ ಬದಲಾಗ್ಬಿಡುತ್ತೆ. ನೋಡು ಸೀನು, ನೀನು ಚಾರುನ ಮದ್ವೆ ಆಗ್ಬೇಕಾಗಿರೋ ಹುಡುಗ. ಇವತ್ತಲ್ಲ ನಾಳೆ ಚಾರು ನಿನ್ನ ಹೆಂಡತಿ ಆಗ್ತಾಳೆ ಕಣೋ. ನಿನ್ನ ಪಾಡಿಗೆ ನೀನಿದ್ರೆ ತುಂಬಾ ಒಳ್ಳೇದು ಸೀನು. ನೀನು ಅನಾವಶ್ಯಕವಾಗಿ ಇಂಥ ಕೆಲಸ ಮಾಡಿಬಿಟ್ರೆ ಆದ್ಯನ್ ಜೀವನ ಕೂಡ ನಾಶ ಆಗೋಗುತ್ತೆ. ನೆನ್ಪಿಟ್ಕೋ. ಏನೋ ಆದ್ಯ, ಈ ಕಾಲ ಅವಾಗವಾಗ ಬದಲಾಗ್ತಾನೆ ಇದೆ, ಆದ್ರೆ ನಮ್ ಬದುಕು ಮಾತ್ರ ಬದಲಾಗ್ತಿಲ್ಲ. ಇವಾಗ ನಿನಗಂಥ ಕಷ್ಟ ಏನ್ ಬಂತೆ? ಯಾವಾಗ್ಲೂ ಡಬ್ಬಾ ಜೋಕ್ಗಳನ್ನ ಮಾಡ್ತಾ ಇರ್ತೀಯಲ್ಲ. ಅದೇ ಡಬ್ಬಾ ಟೊಮ್ಯಾಟೊ ಕೂಡ ಮಾತು ಉಳಿಸ್ಕೊಂಡಿದೆ ಅಂತಿದ್ದೀನಿ. ಏನು? ಛಾಯಾ, ಅದೇನೋ ಅರ್ಥ ಆಗೋ ತರ ಹೇಳು. ಒಂದ್ ಟೈಮಲ್ಲಿ ಟೊಮ್ಯಾಟೊ ಕೀಳ್ಬೇಕಾದ್ರೆ ಬೆವರು ಬರ್ತಿತ್ತು, ಇವಾಗ ತಗೋಬೇಕಾದ್ರೆ ಬೆವರು ಬರ್ತಿದೆ. ನಾಯಿಗೆ ಕಾಲ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಟೊಮ್ಯಾಟೊಗ್ ಮಾತ್ರ ಕಾಲ ಬಂದಿದೆ. ರೇಟು ತುಂಬಾ ಜಾಸ್ತಿ ಆಗೋಗಿದೆ. ನಡೀರಿ, ಕ್ಲಾಸಿಗೆ ಟೈಮ್ ಆಗ್ತಿದೆ, ಹೋಗೋಣ. ನೀನು ಸ್ವಲ್ಪ ಟೈಮ್ ಕೊಟ್ರೆ ಎಲ್ಲ ಹೇಳ್ತೀನಿ. ಟೈಮ್ ಏನಿಲ್ಲ, ನಾನು ಮನೆಗೆ ಹೋಗ್ಬೇಕು. 2 ನಿಮಿಷ ಅಷ್ಟೇ. ಆದ್ಯಾ, ನಾವಿಬ್ಬರು ಸ್ವಲ್ಪ ಮಾತಾಡೋದಿದೆ. ರಾಜಿ, ಬೇಗ ಮಾತಾಡ್ಕೊಂಡು ಬಂದ್ಬಿಡು. ಛಾಯಾ, ಮಾತಾಡೋದಕ್ಕೆಲ್ಲ ಏನು ಉಳ್ದಿಲ್ಲ. ನನಗೆ ಲೇಟ್ ಆಗ್ತಿದೆ, ನಾನು ಹೊರಡ್ತೀನಿ. ನಿಂತ್ಕೋ ರಾಜಲಕ್ಷ್ಮಿ.